ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಃ ಚಿಂತಗೀತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ಬ್ರಹ್ಮಹೃದಾಯ ಆದಿಕವಗೆ ಮುಖ್ಯಂ ತೇಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯೋ ನಮಃ ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತಿಃ ಪರಂ ನಿರಂತರಂ ಸ್ವಯಂ ಜ್ಯೋತಿಃ ಅಣಿಮಾಣಂ ಅಖಂಡಿತಂ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಚಾತ್ಮನಾ ಪರಿಪಶ್ಯತ್ಯುದಾಸೀನಾಂ ಪ್ರಕೃತಿಂ ಚ ಹತೋಜಸಂ. ಮನಸ್ಸು ವಶದಲ್ಲಿ ಇಟ್ಟುಕೊಳ್ಳಬೇಕು. ಮೋಕ್ಷ ಮಾರ್ಗದ ಪ್ರಥಮ ಸಾಧನ ಎನ್ನುವುದನ್ನ ಭಗವಂತ ಹೀಗೆ ಉಪದೇಶ ಮಾಡ್ತಾ ಇದ್ದಾನೆ. ಆ ಮನಸ್ಸಿಗೆ ಇರುವ ಮಲವನ್ನ ಕಳೆದುಕೊಳ್ಳಬೇಕು. ಆ ಮನಸ್ಸಿಗೆ ಏನು ಮಲ ಅದ ಅದು ಅಹಮ್ಮಮ ಅಭಿಮಾನಗಳಿಂದ ಹುಟ್ಟಿದ ಮಲ, ಅದು ಕಾಮಲೋಪ. ಅದನ್ನು ಕಳೆದುಕೊಂಡಾಗ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿನಿಂದ ಮಾತ್ರ ಭಗವಂತನನ್ನ ಕಾಣಲಿಕ್ಕೆ ಪ್ರಾರಂಭವಾಗುತ್ತೆ. ಶುದ್ಧವಾದ ಮನಸ್ಸು ಅಂದರೆ ಮಲಗಳು ಹೋಗಿರಬೇಕು ಅಂತನ್ನುವುದರ ಜೊತೆಗೆ ದೇವರ ಮತ್ತೊಂದು ಮಾತು ಅದುಃಖಂ ಅಸುಖಂ. ದುಃಖವೂ ಇರಬಾರದು ಆ ಮನಸ್ಸಿನಲ್ಲಿ, ಸುಖವೂ ಇರಬಾರದು ಆ ಮನಸ್ಸಿನಲ್ಲಿ, ಸಮವಾಗಿರಬೇಕು, ನಿಶ್ಚಲವಾಗಿರಬೇಕು. ಯಾಕೆ? ಸುಖ ದುಃಖಗಳು ಇದ್ದಾಗ ಮನಸ್ಸು ಅಳಗಾಡುತ್ತೆ. ಮನಸ್ಸು ಅಳಗಾಡುತ್ತಾದ್ದರಿಂದ ಸುಖ ದುಃಖಗಳಿಲ್ಲದೆ ನಿಶ್ಚಲವಾದ ಮನಸ್ಸಿನಿಂದ ಮಾತ್ರ ಪರಮಾತ್ಮನನ್ನ ಕಾಣಬಹುದು. ಹೇಗಿದ್ದಾನೆ ಭಗವಂತ, ಅವನನ್ನು ಯಾರು ಕಾಣಬೇಕು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಆವಾಗ ಆ ಸಾಧಕ ಆತ್ಮಾನಂ ಪ್ರಕೃತಿ ಪರಂ. ನೋಡ್ರಿ, ಭಗವಂತನಿಗೆ ಇವೆಲ್ಲ ವಿಶೇಷಣಗಳು. ಆತ್ಮಾನಂ, ಭಗವಂತನನ್ನ ಆತ್ಮ ಎಂದು ನೋಡ್ತಾನಂತೆ. ಆತ್ಮ ಶಬ್ದದ ಅರ್ಥವನ್ನ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ 7ನೇ ಸ್ಕಂದದಲ್ಲಿ ಹೇಳ್ತಾ ಇರುವಾಗ ಇಲ್ಲಿಯೂ ಮೋಕ್ಷದಲ್ಲಿಯೂ ನಿಯಾಮಕನಾಗಿ ಇದ್ದವನಿದ್ದಾನಲ್ಲ ಅವನನ್ನ ಆತ್ಮ ಎಂದು ಕರೆಯಬೇಕು. ಅರ್ಥ ವ್ಯತ್ಯಾಸದ. ನಾವು ತಿಳಿದ ಆತ್ಮ ಶಬ್ದದ ಅರ್ಥ ಏನದ ಅಂದ್ರೆ ಸ್ವಾಮಿ ಎನ್ನುವ ಅರ್ಥವನ್ನು ಸಾಮಾನ್ಯವಾಗಿ ತಿಳಿದಿರ್ತೇವೆ. ಸಾಮಾನ್ಯವಾಗಿ ಪ್ರತಿ ಬಾರಿ ಆತ್ಮ ಶಬ್ದದ ಅರ್ಥವನ್ನ ಸ್ವಾಮಿ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಸಂಸಾರಾವಸ್ಥೆಯಲ್ಲೂ ನಿಯಾಮಕನಾಗಿ ಇದ್ದಾನೆ, ಮುಕ್ತರಾದ ಮೇಲೂ ನಿಯಾಮಕನಾಗಿ ಇದ್ದಾನಲ್ಲ ಆ ಭಗವಂತನನ್ನ ಆತ್ಮ, ಅವನಲ್ಲಿ ನಾವು ಮೊರೆ ಹೋಗೋದನ್ನ ಆತ್ಮನಿವೇದನ ಅಂತ ಕರಿಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅವ ಆತ್ಮ, ಅವನಲ್ಲಿ ನಾವು ನಿವೇದನ ಮಾಡಿಕೊಳ್ಳೋದನ್ನ ಆತ್ಮನಿವೇದನ ಅಂತ ಕರಿಕೊಳ್ಬೇಕು. ಮೋಕ್ಷದಲ್ಲೂ ಭಗವಂತ ಹೀಗೆ ಯಜಮಾನನಾಗಿ ಇರ್ತಾನೆ. ಈಗೇನು ಸಂಸಾರದಲ್ಲಿ ಯಜಮಾನನಾಗಿ ಇದ್ದಾನೆ, ಮೋಕ್ಷದಲ್ಲೂ ಯಜಮಾನನಾಗಿ ಇರ್ತಾನೆ. ಈ ಆತ್ಮತ್ವವನ್ನ ಉಪಾಸನೆ ಮಾಡಬೇಕು ಅನ್ನುವುದನ್ನ ವೇದವ್ಯಾಸ ದೇವರು ಕಡ್ಡಾಯ ಮಾಡಿದ್ದಾರೆ. ಸ್ವಾಮಿ ಭಗವಂತ ಸರ್ವದಾ ನಿಯಾಮಕ ಎಂಬ ಉಪಾಸನೆಯನ್ನ ಮಾಡಲೇಬೇಕು ಅನ್ನುವುದು ಸಂಧ್ಯಾವಂದನೆ ಮಾಡೋದು ಹೇಗೋ ಹಾಗೆ ಆತ್ಮತ್ವೋಪಾಸನೆಯನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ. ಯಾರು ಮಾಡಿದ್ರು ಅನುವಾದ? 2ನೇ ಸಲ ನೀವು ಮಾಡಿದ್ರು. ಮೊದಲನೇ ಸಲ ಯಾರು ಮಾಡಿದ್ರು? ಗುಡಿಯವ್ರು ಮಾಡಿದ್ರು. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಎಂಬ ಸೂತ್ರದಲ್ಲಿ ಹೇಳುವಾಗ ಉಪಗಚ್ಚಂತಿ ಗ್ರಾಹಯಂತಿ, ತಾವು ಸ್ವಯಂ ಉಪಾಸನೆ ಮಾಡಬೇಕು, ಶಿಷ್ಯರಿಗೂ ಉಪದೇಶವನ್ನ ಮಾಡಬೇಕೇ. ನೀನು ಆತ್ಮತ್ವೋಪಾಸನೆಯನ್ನ ಮಾಡು, ಎಲ್ಲ ಬಿಡು, ಆತ್ಮತ್ವೋಪಾಸನೆ ಮಾಡು ಅಂತ ಹೇಳಿ ಶಿಷ್ಯನಿಗೆ ಆತ್ಮತ್ವೋಪಾಸನೆಯ ಉಪದೇಶವನ್ನ ಮಾಡಬೇಕು. ಅವನು ಆತ್ಮ ಸ್ವಾಮಿ ಎಂಬ ಉಪಾಸನೆಯನ್ನು ಮಾಡಬೇಕು. ಕೇವಲನಾಗಿದ್ದಾನೆ ಭಗವಂತ. ನೋಡ್ರಿ ಎಷ್ಟು ವಿಚಿತ್ರ. ದೇವರಿಗೆ ಯಾಕೆ ಕೇವಲ ಅಂತ ಹೆಸರು ಕರೀತಾರೆ? ಈ ಕಡೆ ನಮ್ಮಲ್ಲಿ ಕೇವಲ ಅಂತಿಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ, ಬೆಂಗಳೂರಿಗೆಲ್ಲ ಹೋದ್ರೆ ಅವ್ರು ನಮ್ ಕೇವಲ ಅಂತಿರ್ತಾರೆ. ಇಲ್ಲೆಲ್ಲ ಏನಂತಾರೆ? ಇಲ್ಲಿ ಆತ್ಮೀಯರು, ನಮ್ಮ ಆಪ್ತರು ಅಂತಾರೆ. ಬೆಂಗಳೂರಿಗೆಲ್ಲ ಆ ಕಡೆ ಎಲ್ಲ ಹೋದ್ರೆ ಅಂದ್ರೆ ಅವ್ರು ನಮ್ ಕೇವಲ ಅಂತಾರೆ. ನಮ್ ಕೇವಲ ಅಂದ್ರೇನು, ಬಹಳ ಆತ್ಮೀಯರು ಅಂತ ಅರ್ಥ ಅದಕ್ಕೆ. ಆದ್ರೆ ಇಲ್ಲಿ ಏನದ ಅಂದ್ರೆ ಗುಣ ದೇಹೇಂದ್ರಿಯ ಅಭೇದಾತ ಕೇವಲ. ನೋಡ್ರಿ ಸ್ವಾರಸ್ಯ ಹೇಳ್ತಾರೆ. ಯಾಕ ದೇವರಿಗೆ ಕೇವಲ ಅಸದೃಶತ್ವತಃ. ಯಾಕೆ ದೇವರಿಗೆ ಕೇವಲ ಅಂತ ಕರೀತಾರಂದ್ರೆ ಅಸದೃಶನಾದದ್ದರಿಂದ ಅವನನ್ನ ಕೇವಲ ಅಂತ ಕರೀತಾರೆ. ಅವನಂಗೆ ಇನ್ನೊಬ್ಬ ಇಲ್ಲ. ಏನ್ ಮಾಡ್ಬೇಕು ಹೇಳ್ರಿ? ಬಹಳ ಸಮಸ್ಯೆ ಆಗ್ಬಿಡುತ್ತೆ. ಈ ಸಮಸ್ಯೆ ನಾವಿರಾಜನಿಗೆ ಬಂತಂತೆ.
ನಾಭಿರ ಭಾಗವತ ಪಂಚಮಸ್ಕಂದಲ್ಲಿ ಹೇಳುವಾಗ ನಾಭಿರಪತ್ಯ ಕಾಮಃ ಮೇರುದೇವ್ಯಾಂ, ಮೇರುದೇವಿಯನ್ನು ಲಗ್ನ ಮಾಡಿಕೊಂಡ ನಾಭಿರಾಜ ಅವನಂತಾನೆ ಭಗವನ್ ಪ್ರಜಾ ಸಮಾಂ, ಅದೇನೋ ಭಗವತ್ ಸಮಾಂ ಪ್ರಜಾ ಮಾಶಾಸಾನಃ, ನನಗೆ ದೇವ್ ಸಮಾನನಾದ ಮಗ ಹುಟ್ಟಬೇಕು ಅಂತ ಕೇಳ್ಕೊಂಡಂತ. ಅವ್ರೇನು ಹೋಮ ಮಾಡಿಸ್ಲಿಕ್ಕೆ ಬಂದಿರಲ್ಲ, ಪುರೋಹಿತರು ಕೈ ಮುಗಿದು ಬಿಟ್ರು ಅವರು. ಸ್ವಾಮಿ ನೀವು ಬೇರೆ ಏನು ಹೇಳ್ಬೇಕಾದ್ರೆ ಇದನ್ನೆಲ್ಲ ಇದೇ ಆಗೋ ಕೆಲಸ ಅಲ್ಲ ನಮಗೆ ಅಂದರು. ಅವ್ನು ಇಲ್ಲಿಂದ ಸಮ ಇಲ್ಲಿಂದ ತರಬೇಕು. ಕೇವಲ ಅಸದೃಶತ್ವತಃ, ಅವನಿಗೆ ಸಮಾನನಾದವರು ಇನ್ಯಾರೂ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ವೇದವ್ಯಾಸ ದೇವರ ಪಾದವರ್ಣನೆಯನ್ನು ಮಾಡ್ತಾ ಇದ್ದಾರೆ 7ನೇ ಸರ್ಗದಲ್ಲಿ ಸುಮಧ್ವಿಜಯದಲ್ಲಿ. ಹೇಳ್ತಾ ಇರುವಾಗ ಒಂದು ಪಾದದ ವರ್ಣನೆಯನ್ನು ಮಾಡಿಬಿಟ್ರು, ಮಾಡಬೇಕಾಗಿದೆ. ಆ ಒಂದು ಪಾದದ ವರ್ಣನೆಯನ್ನು ಮಾಡೋದಕ್ಕಾಗಿ ದೃಷ್ಟಾಂತ ಹುಡುಕಿ ಪ್ರಾರಂಭ ಮಾಡಿದ್ರಂತೆ. ಈ ಪಾದವನ್ನು ಯಾವುದಕ್ಕೆ ಹೋಲಿಸ್ಬೇಕು ಅಂತ ಇಡೀ ಜಗತ್ತಿನಲ್ಲಿದ್ದ ಎಲ್ಲ ವಸ್ತುಗಳನ್ನು ತೂಕ ಹಾಕಿ ನೋಡಿದಾಗ ಯಾವುದು ಸಮ ಆಗಲಿಲ್ಲ. ಕೊನೆಗೆ ಒಂದು ವಿಚಾರ ಮಾಡಿದ್ರಂತೆ. ಏನು ಅಂದರೆ ಒಂದೇ ನಿರ್ಧಾರಕ್ಕೆ ಬಂದರು. ಭಗವಂತನ ಪಾದ ಹೇಗಿದೆ ಅಂದರೆ ಭಗವಂತನ ಬಲಪಾದ ಎಡಪಾದದಂತೆ ಇದೆ, ಎಡಪಾದ ಹೇಗಿದೆ ಅಂದರೆ ಬಲಪಾದದಂತೆ ಇದೆ. ಇಷ್ಟು ಹೇಳಿದಂಥವ್ರು. ಉಪಮಾನ ಮಹೋನ ದೃಶ್ಯತೆ ಕವಿವರ್ಯೈರಿತರೇ ತರಂ ವಿನಾ. ಉಪಮಾನಂ ಅಹೋ ನ ದೃಶ್ಯತೆ. ನಾ ಏನು ಮಾಡಲಿ? ನಾರಾಯಣ ಪಂಡಿತಾಚಾರ್ಯ ಅಂದರು, ವೇದವ್ಯಾಸ ದೇವರದು ಪಾದಕ್ಕೆ ಏನು ದೃಷ್ಟಾಂತ ಕೊಡಲಿ? ಕವಿವರ್ಯೈ ಇತರೇ ತರಂ ವಿನಾ. ಇದಕ್ಕದು ಅದಕ್ಕಿದು ಇಷ್ಟೇ ದೃಷ್ಟಾಂತ. ನಮ್ಮ ದೇವರ ಪಾದ ಹಂಗದ, ಇದು ಬೇರೆ ದೃಷ್ಟಾಂತನೇ ಇಲ್ಲ. ಅಷ್ಟು ಚಂದ ಇದ್ದಾನವ. ಕೇವಲ ಅಸದೃಶತ್ವತಃ, ಅವನಿಗೆ ಇನ್ನೊಬ್ಬ ಸರಿಸಾಟಿ ಇಲ್ಲದೇ ಇದ್ದರಿಂದ ಅವನನ್ನು ಕೇವಲ ಅಂತ ಕರೀತಾ ಇದ್ದಾರೆ. ಪ್ರಕೃತಿಗಿಂತಲೂ ಪರನಾಗಿದ್ದಾನೆ, ಇದು ಸಾಮಾನ್ಯ ಅರ್ಥ ಗೊತ್ತು. ನಿರಂತರ ಅಂತ ಕರೀತಾರೆ. ದೇವರಿಗೆ ಒಂದು ಹೊಸ ಹೆಸರು ನಿರಂತರ. ಯಾಕೆ ದೇವರಿಗೆ ನಿರಂತರ ಅಂದರೆ ಆಚಾರ್ಯರು ಅಭೇದಾತ್ ಸ್ವಾವತಾರೇಶು, ಎಲ್ಲ ಅವತಾರಗಳಲ್ಲೂ ಅಭೇದವಿದ್ದದ್ದರಿಂದ. ಇದನ್ನೊಂದು ಗಮನಿಸಬೇಕಾದ ಮಾತು ನಾವು. ಏನು? ದೇವರ ಎಲ್ಲ ಅವತಾರಗಳಲ್ಲಿ ಅಭೇದ ಇದೆ. ಇಷ್ಟು ಹೇಳ್ತಿರ್ತೀವಿ ನಾವು. ಸಾಮಾನ್ಯವಾಗಿ ಏನು ಹೇಳ್ತಿರ್ತೀವಿ? ಇಷ್ಟು ಹೇಳ್ತಿರ್ತೀವಿ. ಪ್ರಶ್ನೆ ಏನು? ಅಭೇದ ಅಂತ ಅನ್ನೋದನ್ನು ಯಾವ ಮೂಲಕ ಅಭೇದ ಹೇಳಬೇಕು? ಯಾವುದರ ಮೂಲಕ ದೇವರಿಗೆ ಎಲ್ಲ ಅವತಾರಗಳಲ್ಲಿ ಅಭೇದವನ್ನು ಹೇಳಬೇಕು? ದೇಹದಿಂದ ಹೇಳಬೇಕಾ? ಗುಣದಿಂದ ಹೇಳಬೇಕಾ? ಇಂದ್ರಿಯದಿಂದ ಹೇಳಬೇಕಾ? ಯಾವುದರಿಂದ ಹೇಳಬೇಕು? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಆಚಾರ್ಯ ಅಂತಾರೆ. ಗುಣದೇಹೇಂದ್ರಿಯ ಅಭೇದಾತ್ ನಿರಂತರ ಉದಾಹೃತಃ ಅಂತ ತಿಳಿಸಿಕೊಟ್ಬಿಟ್ರು. ಎಷ್ಟು ಚಂದ ಅಂದ್ರೆ ಆಚಾರ ವ್ಯಾಖ್ಯಾನ ಬಹಳ ಸೊಗಸು. ನೋಡ್ಕೊಳ್ರಿ, ಅದನ್ನು ತಂದದ್ದು ಒಂದು ಬೇರೆ ಗ್ರಂಥದಿಂದ ತಂದಾರವು. ಅಂದ್ರೆ ಅದನ್ನು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಬೇರೆ ಗ್ರಂಥ ತಂದಾರ. ಹೇಳ್ತಾರೆ, ಅಭೇದಾತ್ ಸ್ವಾವತಾರೇಶು ನಿರಂತರ ಉದಾಹೃತಃ. ಯಾವುದರಿಂದ ಅಭೇದ? ಗುಣದೇಹೇಂದ್ರಿಯ ಅಭೇದಾತ್ ಅಭೇದ ಸ್ವಾವತಾರೇಶು. ಗುಣದಿಂದ ಅಭೇದ. ಗುಣದಿಂದ ಅಭೇದ ಅಂದ್ರೆ ಏನು? ರಾಮನಲ್ಲಿ ಏನೇನು ಗುಣಗಳವೋ, ಕೃಷ್ಣನಲ್ಲಿ ಏನೇನು ಗುಣಗಳವೋ ಎರಡೂ ಒಂದ, ಬೇರೆ ಅಲ್ಲೇ ಇಲ್ಲ. ಏನು ಅನಿಸ್ಬಾರ್ದು ನಮಗೆ? ರಾಮಾವತಾರದಲ್ಲಿ ಏಕಪತ್ನಿತ್ವ, ಕೃಷ್ಣಾವತಾರದಲ್ಲಿ ಬಹುಪತ್ನಿತ್ವ ಅಲ್ಲ. ಎರಡೂ ಕಡೆಗೆ ಏಕಪತ್ನಿತ್ವ ಅಥವಾ ಎರಡೂ ಕಡೆಗೆ ಬಹುಪತ್ನಿತ್ವ, ಹಿಂಗೆ ವ್ಯವಸ್ಥೆ ಮಾಡಬೇಕು. ಏನು ಮಾಡ್ಲಿಕ್ಕೆ ಹೋಗಬಾರದು? ಇಲ್ಲ. ಏಕಪತ್ನಿತ್ವ ಬಹುಪತ್ನಿತ್ವ ಅಂತನ್ನೋದನ್ನು ಎರಡೂ ಕಡೆಗಳಲ್ಲೂ ಕೂಡ ನಾವೇನು ಮಾಡಬೇಕು ಅಂದ್ರೆ ಒಂದೇ ಗುಣ ಅಂತ ಅನುಸಂಧಾನ ಮಾಡಬೇಕು. ಅವನಿಗೇನು ತೊಂದರೆ ಇಲ್ಲ, ಯಾವುದಿದ್ರೂ ತೊಂದರೆ ಇಲ್ಲ. ಎರಡೂ ಕಡೆಗಳಲ್ಲೂ ಕೂಡ ಗುಣಗಳು ಒಂದು. ಕೃಷ್ಣಾವತಾರದಲ್ಲಿ ಗೀತೋಪದೇಶವನ್ನು ಮಾಡಿದ್ದಾನೆ, ರಾಮಾವತಾರದಲ್ಲಿ ಮಾಡಿಲ್ಲ ಅನ್ಕೋಬಾರ್ದು. ಆ ಗುಣ ಅಲ್ಲಿಯೂ ಅದು. ಅಭಿವ್ಯಕ್ತ ಮಾಡಿದ, ಅಭಿವ್ಯಕ್ತ ಮಾಡಲಿಲ್ಲ, ಇದು ಬೇರೆ ವಿಚಾರ. ಗುಣ ಅದನೋ ಇಲ್ಲೋ ಅದ. ನಿಮ್ಮ ಕಡೆ ರೊಕ್ಕ, ನಿಮ್ಮ ಕಡೆ ರೊಕ್ಕ, ಇಬ್ಬರ ಕಡೆ ರೊಕ್ಕ ಅದ. ಇವ ತೆಗೆದಾನ, ಇವ ತೆಗೆದಿಲ್ಲ. ರಿಕ್ಷಾದಾಗಿಂದ ಇಳಿಬೇಕಾದ್ರೆ ಮಾಡ್ತಿರ್ತಾರ. ಕಷ್ಟ ಇದೆ ಲೆಕ್ಕ. ಬಹಳ ಟೆನ್ಷನ್ ಮಾಡ್ಕೊ. ಅದಕ್ಕೆ ಅಭೇದಾತ್ ಸ್ವಾವತಾರೇಶು ನಿರಂತರ ಉದಾಹೃತಃ. ಗುಣದೇಹೇಂದ್ರಿಯ ಅಭೇದಾತ್, ಗುಣದೇಹೇಂದ್ರಿಯಗಳ ಅಭೇದವಿದ್ದುದರಿಂದ ದೇವರನ್ನ ನಿರಂತರ ಎಂದು ಕರೆಯಬೇಕು. ಸ್ವಯಂ ಜ್ಯೋತಿ, ಸ್ವಪ್ರಕಾಶನಾಗಿದ್ದಾನೆ. ಸ್ವಯಂ ಜ್ಯೋತಿ ಅನ್ನೋ ಶಬ್ದಕ್ಕೆ ತನ್ನ ಜ್ಞಾನಕ್ಕೆ ತಾನೇ ನಿಯಾಮಕ. ಇನ್ನೊಬ್ಬರಿಂದ ಉಪದೇಶ ಪಡೆದು ಜ್ಞಾನವನ್ನು ಪಡೆಯುವ ಅವಶ್ಯಕತೆ ದೇವರಿಗಿಲ್ಲ. ನಮಗೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಗುರುಮುಖೇನ ಅಧ್ಯಯನ ಮಾಡಿ, ವ್ಯಾಖ್ಯಾನಗಳನ್ನು ನೋಡಿ ಆಮೇಲೆ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅನುಭವದಿಂದ ಜ್ಞಾನವನ್ನು ಪಡೆಯಬೇಕು. ದೇವರಿಗೆ ಅಂತಹ ಜ್ಞಾನದ ಅವಶ್ಯಕತೆ ಇಲ್ಲ. ದೇವರಿಗೆ ಜ್ಞಾನ ಜನ್ಯ ಅಂತ ಅನ್ನೋದಿಲ್ಲ. ದೇವರಲ್ಲಿ ಜನ್ಯ ಜ್ಞಾನವನ್ನು ಅಂಗೀಕಾರ ಮಾಡಿಲ್ಲ. ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳುವಾಗ ಆಚಾರ್ಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಟೀಕಾಕೃತ್ಪಾದರು ವಿವರಣೆ ಕೊಡ್ತಾರೆ. ಕೃತೋ ಸ್ಮರ ಕೃತಂ ಸ್ಮರ. ನಾ ಮಾಡಿದ್ದನ್ನು ನೆನಪು ಮಾಡ್ಕೋ, ಮಾಡಿದ್ದನ್ನು ನೆನಪು ಮಾಡ್ಕೋ ಅಂದ್ರೆ ಯಾವಾಗ ಮರ್ತಾನ ಪ್ರಶ್ನೆ ಬರ್ತದೆ.
ದೇವರಿಗೆ ಜನ್ಯಜ್ಞಾನ ಅಂತ ಒಂದು ಇಲ್ಲೇ ಇಲ್ಲ. ಅವನಿಗೆ ಹಿಂಗೆ ಹುಟ್ಟಿತು ಜ್ಞಾನ ಅಂತ ಹಿಂಗೆ ಅಲ್ಲಿಗೆ ಹೋಗಬಾರ್ದು. ಹುಟ್ಟಿತು ಅಂದ್ರೆ ಮರೀತು ಅಂತ ಹೇಳ್ಬಹುದು. ಯಾವ್ದು ಹುಡ್ತದ ಸಾಯ್ತದ, ಒಂದ್ ದಿವಸ ನೆನ್ಬಿಟ್ಕೊಳ್ರಿ ಇಷ್ಟ. ಇವಾಗ ಜ್ಞಾನ ಹುಟ್ಟೇದ ಅಂದ್ರೆ ಒಂದ್ ದಿವಸ ಧಮ್. ಅದಕ್ಕೆ ದೇವರಿಗೆ ಜ್ಞಾನ ಹುಟ್ಟೇದ ಅಂತ ಹೇಳೋಂಗಿಲ್ಲೇ ಇಲ್ಲ. ನಿರಂತರವಾದ ಒಂದೇ ಜ್ಞಾನದ. ಅದಕ್ಕೆ ಅವನು ಸ್ವಯಂ ಜ್ಯೋತಿ ಅದನ್ನು ಕರೀತಾ ಇದ್ದಾರೆ. ಅಣಿಮಾನಂ ಅಖಂಡಿತಂ, ಅವನನ್ನ ಖಂಡಿಸಲಾಗುವುದಿಲ್ಲ. ಅವನನ್ನೇನು, ಅವನ ಪ್ರತಿಬಿಂಬರಾದ ನಮ್ಮನ್ನೇ ಖಂಡಿಸ್ಲಿಕ್ಕಾಗೋದಿಲ್ಲ, ತುಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನನ್ನೇನು ತುಂಡು ಮಾಡ್ಲಿಕ್ಕೆ ಬರ್ತದೆ ಇತ್ಯಾದಿಗಳನ್ನು ಹೇಳಿದ್ರು. ಇಂಥ ಪರಮಾತ್ಮನನ್ನ ಕಾಣ್ತಾರೆ. ಅಲ್ಲಿ ಒಂದು ಸಣ್ಣ ಪ್ರಶ್ನೆ ಬರ್ತದೆ ಅದಿತಿ ದೇವಿಗೆ. ಅಲ್ಲ, ಆಯಿತು, ಮನಸ್ಸು ಶುದ್ಧವಾಯಿತು, ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಕಾಣೋಣ ಅಂತಂದ್ರೆ ಎರಡು ಏನೋ ಅಡ್ಡವ, ಅದಕ್ಕೆ ಒಂದೆರಡು ಏನೋ ಅಡ್ಡವ. ಆ ಅಡ್ಡಿದ್ದದ್ದು ಹೆಂಗೆ ಹೋಗ್ಬೇಕು ಹೇಳೋಣ ಅಂತ. ಯಾವುದೆರಡು ಅಡ್ಡವ? ಒಂದು ಜೀವಾಚ್ಛಾದಿಕ, ಒಂದು ಪರಮಾಚ್ಛಾದಿಕ. ಜೀವಾಚ್ಛಾದಿಕ ಏನು ತೊಂದರೆ ಇಲ್ಲ, ಯಾಕಂದ್ರೆ ಅದು ನಮಗಡ್ಡದ. ನಮಗಡ್ಡಿದ್ರೆ ನಮಗಷ್ಟೇ ಅಡ್ಡ. ಪರಮಾಚ್ಛಾದಿಕ ಭಗವಂತನಿಗೆ ಅಡ್ಡದ. ಪರಮಾಚ್ಛಾದಿಕ ಎನ್ನುವುದು ಭಗವಂತನಿಗೆ ಪರದೆಯಾಗಿ ನಿಂತದ. ಅವನಿಗೆ ಬಂಧಕ ಅಲ್ಲ, ನಾವು ಅವನನ್ನ ನೋಡುವುದಕ್ಕೆ ಅಡ್ಡದ. ನಾವು ಭಗವಂತನನ್ನ ಕಾಣುವುದಕ್ಕೆ ಪರಮಾಚ್ಛಾದಿಕ ಅಡ್ಡದ. ಅಂದ್ರೆ ಅದಕ್ಕಂತಾರೆ ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂಚ ಹತೌಜಸಾಂ. ಆ ಪ್ರಕೃತಿ ತನ್ನ ಸಾಮರ್ಥ್ಯ ಕಳ್ಕೊಂಡು ಅದಕ್ಕೆ ಏನಾಗಿರ್ತದೆ, ಉದಾಸೀನ ಆಗಿಬಿಟ್ಟಿರ್ತದೆ ಅಂತ. ಅಂದ್ರೆ ಪರಮಾಚ್ಛಾದಿಕ ಹೋಗಿರ್ತದೆ, ನೋಡಬಹುದು ಅಂತ ಅರ್ಥ. ನೋಡ್ರಿ, ಇಲ್ಲಿ ಇಷ್ಟ ಚಂದದ. ಅದಕ್ಕೆ ಬರದಾರ ವ್ಯಾಖ್ಯಾನವನ್ನು ಹೇಳುವಾಗ ಆ ಮಾತನ್ನು ತಿಳಿಸಿಕೊಡ್ತಾರೆ. ಪರಿಪಶ್ಯತಿ ಉದಾಸೀನಾಂ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಪರಮಾಚ್ಛಾದಿಕಾಂ ದುಷ್ಟಚೇತನ ರೂಪಾಂ ಬಂಧಕ ಶಕ್ತಿ ಅಪರ ಪರ್ಯಾಯಾಂ ಪ್ರಕೃತಿಂಚ ಹತೌಜಸಾಂ ಹತ ಸಾಮರ್ಥ್ಯಾಂ. ಯಾದವಾರ್ಯ ಬರೀತಾರೆ. ಆ ಪರಮಾಚ್ಛಾದಿಕ ಎನ್ನುವಂತಹದ್ದೇನದ, ಅದು ಶಕ್ತಿಯನ್ನು ಕಳ್ಕೊಂಡದ. ಅದು ಶಕ್ತಿ ಕಳ್ಕೊಂಡ್ ಕೂಡಲೇ ಉದಾಸೀನ ಆಗಿಬಿಡ್ತಾನೆ ಮನುಷ್ಯ. ಶಕ್ತಿ ಇರೋ ತನಕ ಭಾಳ ಹರಡ್ತಿರ್ತಾನವ. ಶಕ್ತಿ ಮುಗೀತು ಅಂದ್ರೆ ಏನರ ಮಾಡ್ಕೊಂಡು ಏನಾಗಬೇಕಾಗ್ಯದ ಆ ಹಂತಕ್ಕೆ ಬರ್ತಾನ. ಅದಕ್ಕೆ ಶ್ಲೋಕದೊಳಗೆ ದೇವ್ರ ಹಂಗೆ ಶಬ್ದ ಹೇಳ್ತಾನೆ, ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂಚ ಹತೋಜಸಾಂ. ಹತ ಓಜಸ್ ಸಾಮರ್ಥ್ಯವೆಲ್ಲ ಕಳೆದು ಹೋಗ್ಯದ. ಯಾರಿಂದ? ವಿಷ್ಣು ಶಕ್ತಿಯ. ಆಚಾರ ಅಂತಾರೆ ಬಂಧ ಶಕ್ತಿ ಪ್ರಕೃತ್ಯಾಖ್ಯ ವಿಷ್ಣು ಶಕ್ತಿಯ ವಿಯುಜ್ಯತೆ. ಭಗವಂತನ ಶಕ್ತಿಯಿಂದ ಬಂಧಕ ಶಕ್ತಿ ಹೋಗ್ಬಿಡ್ತದೆ. ಆ ಭಗವತ್ ಶಕ್ತಿಯಿಂದ ಬಂಧಕ ಶಕ್ತಿ ಕುಂಠಿತ ಆಗಿ ಉದಾಸೀನವಾಗಿ ಪರಮಾಚ್ಛಾದಿಕ ಹೋದ ಕೂಡಲೇ ಇದನ್ನೆಲ್ಲವನ್ನು ಕಾಣಲಿಕ್ಕೆ ಬರ್ತದ ಅನ್ನುವಂಥ ಅಂಶವನ್ನ ನಿನ್ನೆ ಏನು 3 ಶ್ಲೋಕ ಓದಿದ್ವಲ್ಲ ಅದರೊಳಗಿನ ಉಳಿದ ಅರ್ಥ ಅದು. ಅದಕ್ಕೆ ಇನ್ನು ಮುಂದೆ ಹೊಸ ಶ್ಲೋಕ ಓದ್ಬೇಕು. ಇಷ್ಟಾತ ಆದ ಕೂಡಲೇ ಸರಿ. ಇನ್ನು ಮನೋವಶೀಕರಣ ಅನ್ನೋದು ಮೊದಲನೇ ಸಾಧನ ಅಂತ ಹೇಳಿದ್ರು. ಇನ್ನು ಅಂತರಂಗ ಸಾಧನ. ಮನಸ್ಸು ಇದು ಬಹಿರಂಗ ಸಾಧನ ಆಯ್ತು. ಒಳಗಿನ ಸಾಧನ ಹೇಳ್ರಿ, ಇನ್ನೊಂದು ಸ್ವಲ್ಪ ಒಳಗಿಂದ ಹೇಳ್ರಿ ಅಂದ್ರೆ ಅಂತರಂಗ ಸಾಧನವನ್ನು ಹೇಳ್ತಾರೆ. ಭಕ್ತಿ ಇದು ಅಂತರಂಗ ಸಾಧನ. ಮನೋವಶೀಕರಣ ಇದು ಬಹಿರಂಗ ಸಾಧನ, ಭಕ್ತಿ ಇದು ಅಂತರಂಗ ಸಾಧನ. ಒಳಗಿನ ಮಡಿ ಹೊರಗಿನ ಮಡಿ ಅಂತ ಹೇಳಿರ್ತಾವಿಲ್ಲ. ಒಳಗಿನ ಮಡಿ ಹೊರಗಿನ ಮಡಿ ಅಂದ್ರೆ ಏನು? ಹೊರಗಿನ ಮಡಿ ಅಂದ್ರೆ ಸ್ನಾನ, ಬಾವಿ ಸ್ನಾನ, ನದಿ ಸ್ನಾನ, ಇನ್ನು ಉಳಿದು ತೊಳೆಯೋದಕ್ಕೆ ಸ್ನಾನ ಅಷ್ಟೇ, ಕೊನೆಗಿನಿಲ್ಲ ಉಳಿದದ್ದು ಸ್ನಾನ. ಒಳಗಿನ ಮಡಿ ಅಂದ್ರೆ ಒಳಗಿನವು ಮಡಿಬೇಕು. ಯಾವುದು? ಕಾಮಕ್ರೋಧಗಳು ಮಡಿದ್ರೆ ಖರೆ ಮಡಿ ಆಗ್ತದೆ. ಒಳಗಿನವು ಮಡಿತು ಅಂದ್ರೆ ಮಡಿ ಆಗ್ತಾನೆ. ಹಂಗಾಗಿ ಒಳಗಿನ ಮಡಿ ಹೊರಗಿನ ಮಡಿ ಇದ್ದಂಗೆ ಅಂತರಂಗ ಸಾಧನ ಬಹಿರಂಗ ಸಾಧನ. ಹೊರಗಿನ ಸಾಧನೆಯನ್ನ ಮನೋನಿಗ್ರಹವನ್ನೇ, ಅದು ಕೂಡ ಒಳಗಿಂದ, ಮನಸ್ಸು ದೇಹದೊಳಗಿಂದ, ಆದರೂ ಸ್ವಲ್ಪ ದೂರದ. ಅದಕ್ಕೆ ಅಂತರಂಗ ಸಾಧನೆ ಯಾವುದು ಭಗವದ್ ದರ್ಶನಕ್ಕೆ ಅಂದರೆ ಅದಕ್ಕೆ ಮುಕ್ತೇ ಅಂತರಂಗ ಸಾಧನ ಭಕ್ತೇ ಅನ್ಯನ್ನಾಸ್ತಿ. ವಿಜಯ ಧ್ವಜತೀರ್ಥರಂತಾರೆ ಈ ಶ್ಲೋಕದಲ್ಲಿ ಏನು ಹೇಳಿಕೊಟ್ಟಿದ್ದಾನೆ ಪರಮಾತ್ಮ? ಭಕ್ತೇ ಅನ್ಯನ್ನಾಸ್ತಿ, ಅಂತರಂಗ ಸಾಧನ ಭಕ್ತಿ. ಇದನ್ನು ಬಿಟ್ಟರೆ ಇನ್ಯಾವುದಿಲ್ಲ ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ನ ಯುಜ್ಯಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವ ಪಂಥ ಯೋಗಿನಾಂ ಬ್ರಹ್ಮಸಿದ್ಧಗೆ. ಬ್ರಹ್ಮಸಿದ್ಧಗೆ ಭಗವಂತನ ದರ್ಶನವನ್ನು ಮಾಡಿಕೊಳ್ಬೇಕು ಅನ್ನುವ ಯೋಗಿಗಳಿಗೆ ಅನ್ಯ ಪಂಥ ನ, ಬೇರೆ ದಾರಿ ಇಲ್ಲ. ಶಿವ ಪಂಥ ಸದೃಶಃ ನ, ಇದಕ್ಕಿಂತ ಮಂಗಳವಾದ ದಾರಿ ಇಲ್ಲ. ಬ್ಯಾರೆ ದಾರಿ ಇಲ್ಲ, ಇದಕ್ಕಿಂತ ಮಂಗಳವಾದ ದಾರಿ ಇಲ್ಲ. ಯಾವುದು? ಅಖಿಲಾತ್ಮನಿ ಭಗವತಿ ಭಕ್ತಿಯ ಯುಜ್ಯಮಾನ. ಸರ್ವಸ್ವಾಮಿಯಾದ ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದು ಬಿಟ್ಟರೆ ಇನ್ಯಾವ ಬೇರೆ ಮಾರ್ಗ ಇಲ್ಲ. ಇದೇ ಅತ್ಯಂತ ಮಂಗಳಮಯವಾದ ಮಾರ್ಗ. ನೋಡಿ ಶ್ಲೋಕದಾಗ ದೇವರು ಅದನ್ನೇನು ಹೇಳ್ಕೊಟ್ಟ? ದಾರಿ ಯಾವುದು ಅಂತ ಕೇಳಿದ್ರೆ ಭಕ್ತಿಯೇ ದಾರಿ ಅಂತ ಹೇಳಿದ. ನಯುಜ್ಯಮಾನಯ ಭಕ್ತ್ಯ, ಭಕ್ತಿ ಮಾಡದೇ ಹೋದರೆ ಭಗವತ್ಯಖಿಲಾತ್ಮನಿ ಭಗವಂತನಲ್ಲಿ ಸದೃಶೋಸ್ತಿ ಶಿವ ಪಂಥ, ಇದಕ್ಕೆ ಬಿಟ್ಟು ಮಂಗಳದ ದಾರಿ ಎಲ್ಲಿದೆ ನಿಮಗೆ? ಯೋಗಿನಾಂ ಬ್ರಹ್ಮಸಿದ್ಧಗಿ, ಭಗವಂತನ ಅದು ಸಿದ್ಧಿಯಾಗಬೇಕು ಅಂತ ಹೇಳಿ. ಸರಿ,
ಇದನ್ ಮೇಲೆ ಮತ್ತೊಂದು ಮಾತು ಹೇಳಿದ್ರು. ಏನು ಅಂದ್ರೆ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಅಡ್ಡಿ ಯಾವುದು, ಪ್ರತಿಬಂಧಕ ಯಾವುದು ಅದು ಪ್ರಶ್ನೆ. ಈಗ ಎರಡು ಸಾಧನ ಹೇಳಿದ್ರು, ಮನೋನಿಗ್ರಹ, ಭಕ್ತಿ, ಎರಡು ಬೇಕು ಭಗವದ್ ದರ್ಶನ ಆಗ್ಲಿಕ್ಕೆ. ಆಗ್ಲಾರ್ದಂಗೆ ಯಾರು ನೋಡ್ಕೋತಾರೆ? ಕಾರ್ಯಕ್ರಮ ಆಗೋ ಹಂಗೆ ಕೆಲವು ಸಹಾಯ ಮಾಡ್ತಿರ್ತಾರೆ, ಕಾರ್ಯಕ್ರಮ ಆಗ್ಲಾರ್ದಂಗೂ ಕೆಲವು ಸಹಾಯ ಮಾಡ್ತಿರ್ತಾರಲ್ಲ, ಅವ್ರು ಯಾರು? ನೀವೇನು ಕಾಳಜಿ ಮಾಡಬೇಡಾಚಾರ, ಎಲ್ಲ ನಾವು ನೋಡ್ಕೋತೀವಿ ಆಗ್ಲಾರ್ದಂಗೆ ಅಂತ ಒಳಗೆ ಸಕಾಶ ಹೇಳ್ತಾರೆ. ಜೋರು ಹೇಳಂಗಿಲ್ಲ, ಎಲ್ಲ ನೀವೇನು ಕಾಳಜಿ ಮಾಡಬೇಡಾಚಾರ, ಎಲ್ಲ ನೋಡ್ಕೋತೀವಿ ಅಂತ ಹೇಳ್ಕೊಂಡು ಭಾಳ ಖುಷಿ ಆಗ್ತದೆ. ಹಂಗಾರೆ ಎಲ್ಲ ನೋಡ್ಕೋತಾರೆ ಕಾಣಿಸ್ತದೆ ಅಂದ್ರೆ ಆಗ್ಲಾರ್ದಂಗೆ ಬ್ರಾಕೆಟ್ ಇಟ್ಕೊಂಡಿರ್ತಾರೆ ಅವರು, ನಿಮಗೇನು ಆಗ್ಲಾರ್ದಂಗೆ ನೋಡ್ಕೋತೀವಿ ಅಂತ. ಹಂಗೆ ಪ್ರತಿಬಂಧಕ ಯಾವುದು ಅಂದ್ರೆ ಇದಾನೀಂ ಬ್ರಹ್ಮಜ್ಞಾನೋತ್ಪತ್ತೋ ಪ್ರತಿಬಂಧಕಮಾಹ ವಿಜಯಧ್ವಜ ತೀರ್ಥರಂತಾರೆ. ಈ ಮುಂದಿನ ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟದ್ದೇನು, ಬ್ರಹ್ಮಜ್ಞಾನವಾಗುವುದಕ್ಕೆ ಪ್ರತಿಬಂಧಕ ಯಾವುದು ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಅಂದ್ರೆ ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಹು. ಬಹಳ ಸ್ವಾರಸ್ಯ. ಏನ್ ಹೇಳ್ಯಾರ? ಪ್ರಸಂಗ. ಏನ್ ಪ್ರಸಂಗ? ಅತಿಶಯವಾದ ಸ್ನೇಹ. ಪ್ರಸಂಗ ಏನದ ಅಂದ್ರೆ ಅತಿಯಾಗಿ ಮಾಡುವ ಪ್ರೀತಿ, ಭಾರಿ ಪ್ರೀತಿ ಮಾಡ್ಕೋತ ಕೂತಿದ್ವಿ ಅಂದ್ರೆ ಅದ ಪ್ರತಿಬಂಧಕ ಆಗ್ತದೆ. ಯಾರ ಮೇಲೆ ಹೆಂಗ ಅದನ್ನ ಹೇಳಿದ್ರು. ಆತ್ಮನಃ ಪಾಶಂ, ನಾವ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗ ಹೇಳ್ತಿರ್ತಾರ ನೋಡಿ ಕೆಲವರ್ಲ, ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗ ಅಂತ ಹೇಳಂಗಿಲ್ಲ. ಕನ್ಯಾ ಕೊಟ್ಬಿಟ್ಟಿರ್ತಾರೆ, ಏನ್ ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಕೈ ಕೊಟ್ಟು ಅಲ್ಲ ಇರ್ಲಿ ಕಣಗಿರಿ ಹಂಗೆಲ್ಲ ಹೇಳ್ಬಾರ್ದು, ಕೈ ಕೊಟ್ಟು ಹಗ್ಗ ಕಟ್ಸ್ಕೊಳ್ಳೋದು ಅಂತ ಹಿಂಗೆ ಅಂತಿರ್ತಾರಲ್ಲ. ಹಂಗೆ ನೋಡ್ರಿ, ಅವ್ರು ಸಂಬಂಧಿಕರು ಆಗಿಬಿಟ್ಟಿರ್ತಾರೆ, ಏನೂ ಅಲ್ಲಿಗೆ ಬರ್ತಿರಂಗಿಲ್ಲ, ಅವ್ರು ಮಾಡಿದ ತಪ್ಪೆಲ್ಲ ಹೂ ಅಂತಿರ್ಬೇಕು. ಇದನ್ನೇ ಆತ್ಮನಃ ಪಾಶಂ, ನಾವೇ ನಿರ್ಮಾಣ ಮಾಡಿಕೊಂಡ ನಮ್ಮನ್ನೇ ಕಟ್ಟಿಕೊಳ್ಳಿಕ್ಕಿಟ್ಟ ಪಾಶ ಹಗ್ಗ ಯಾವುದು ಅಂತ ಕೇಳಿದ್ರೆ ಅತಿಯಾದ ಸ್ನೇಹ. ಅತಿಯಾದ ಸ್ನೇಹ ಏನದ ಇದು ದೊಡ್ಡ ಹಗ್ಗ. ಅದು ಎಂಥದ್ದು? ಸ್ವಾರಸ್ಯ. ಬಾಯಿ ಮೇಲೆ ಹಗ್ಗ ಹಾಕಿರ್ತಿರಲ್ಲ, ಹಗ್ಗ ಭಾಳ ದಿವಸ ಆದ್ಮೇಲೆ ಕಡ್ದು ಒಂದು ದಿವ್ಸ ಬೀಳ್ತದೆ. ಬಾಯಿ ಮೇಲೆ ಹಾಕಿದ ಹಗ್ಗ ಒಂದು ದಿವ್ಸ ಕಡ್ದು ಬೀಳ್ತದೆ. ಈ ಹಗ್ಗ ಏನದ, ಇದು ಕಡಿಯಂಗಿಲ್ಲಂತ, ಅಜರಂ, ಮುಪ್ಪಿಲ್ಲಂತ ಹಗ್ಗಕ್ಕೆ. ಹೆಂಗ್ ಬರ್ತಾರ ನೋಡ್ರಿ, ವಿಜಯಧ್ವಜ ತೀರ್ಥರ ಅಂತಾರೆ, ಅಜರಂ ಪುನಃ ನವತ್ವೇನ ಅಕ್ಷಯಂ. ಮತ್ ಹೊಸದಾಗ್ತಿರ್ತಂಥದ್ದು. ನಾವೇನು ಅತಿಯಾದ ಸ್ನೇಹ ಮಾಡಿದ್ದೇವೆ ಎಲ್ಲಿಂದ ಗೊತ್ತಾಗ್ತೇನೆ, ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅಸದ್ಭಾರ್ಯಾದಿಷು ಪ್ರಸಂಗ ಮತಿ ಸ್ನೇಹಂ ಅಂತ ಹೇಳ್ಯಾರ. ನಾವೇನು ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಅಥವಾ ಈ ಸಂಸಾರ ಅಂತೀರಿ ಇಡೀ ವಸ್ತು ವಿಷಯಗಳ ಮೇಲೆ ಹಾಕೊಂಡು ಕೂತೀವಿ, ಈ ಹಗ್ಗ ನಾವ ತಯಾರು ಮಾಡಿ ನಾವ ಕಟ್ಸ್ಕೊಂಡದ್ದು. ಎಂದರ ಒಂದ್ ದಿವ್ಸ ಹಗ್ಗ ಜೀರ್ಣ ಆಗಿ ಬಿಸ್ತೇವೆ ಅಂದ್ರೆ ಪುನಃ ಪುನಃ ನವತ್ವೇನ ಅಕ್ಷಯಂ. ನೋಡ್ರಿ, ಚಾತುರ್ಮಾಸ ಚಲೋ ಕಾಲದ ಸನ್ಯಾಸ ಕೊಡಿಸ್ಬಿಡ್ತೀನಿ, ನೀವೊಂದು ಪೀಠಕ್ಕೆ ಸ್ವಾಮಿಗಳಾಗ್ರಿ, ನಾ ದಿವಾನ ಆಗಿಬಿಡ್ತೀನಿ. ನೀವು ಸ್ವಾಮಿಗಳಾಗ್ರಿ, ನಾ ದಿವಾನ ಆಗ್ತೀನಿ, ನಿಮಗೆ ಏನೇನು ಬರ್ತಾವೆ ಎಲ್ಲ ನಾನೇನು ತಗೋತೀನಿ, ನೀವೇನು ಕೈ ಮಾಡಿ ಒಂದು ಕೊಡೋದಿಲ್ಲ, ನಿಮಗೆ ಅನ್ನ ಚಟ್ನಿ ಹಾಕಿ ಬಿಡ್ತೀವಿ ಊದ ಹತ್ತಿ ಎಲ್ಲದ. ನಾವೇನು ವಿಷಯಗಳಲ್ಲಿ ಹಾಕ್ತೀವಿ, ಈ ವಿಷಯದಲ್ಲಿ ಹಾಕುವ ಮನಸ್ಸು ಇದು ಎಂತಹ ಬಂಧಕ, ಪ್ರತಿಬಂಧಕ ಅಂದ್ರೆ ಇದು ಬ್ರಹ್ಮಜ್ಞಾನ ಪ್ರತಿಬಂಧಕ. ಯಾಕೆ ಬಿಡ್ರಿ ಬಿಡ್ರಿ ಅಂತ ಹೇಳಿಕತ್ತೀವಿ ಅಂದ್ರೆ ನಮಗೇನು ತಲೆ ಕೆಟ್ಟಿಲ್ಲ. ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ನೀವು ಪ್ರೀತಿ ಮಾಡಿದ್ರೆ ನಮಗೇನು ಗಂಟು ಹೋಗ್ಬೇಕಾಗ್ಯದ, ದೇವ್ರಿಗೇನು ಗಂಟು ಹೋಗ್ಬೇಕಾಗ್ಯದ? ಅಲ್ಲ, ನೀವು ಮಾಡುವ ಪ್ರೇಮ ಅದು ಅತಿಯಾಗಿ ಜೀರ್ಣ ಆಗದೆ ಮತ್ತಷ್ಟು ಗಟ್ಟಿ ಹಾಕೋದು, ಪ್ರತಿಬಂಧಕ ಹಾಕೋದು ಹೋಗ್ಬಿಡ್ತದೆ. ಅದಕ್ಕೆ ಬ್ಯಾಡ ಅಂತ ನಾ ಹೇಳಿಕತ್ತೀನಿ ಅಂತ. ಆಕಿ ಕುಂತಿ ಕೇಳ್ಕೊಂಡ್ರಿ, ಏನ್ ಕೇಳ್ಕೊಂಡು ಹೇಳ್ರಿ, ನನ್ನ ಮಕ್ಕಳ ಮೇಲೆ ಯಾದವ್ರ ಮೇಲೆ ಎಲ್ಲಾರ ಮೇಲೆ ನನಗೇನು ಸ್ನೇಹ ಅದ, ದೃಢಂ ಚಿಂದಿ ಪಾಂಡಶು ವೃಷ್ಣಿಶೋ, ಆ ಪ್ರೇಮವನ್ನು ಕತ್ತರಿಸಿ ಹಾಕ್ಬಿಡು. ಏನ್ರಿ ಪಾಂಡವ್ರ ಮೇಲೆ ಅಂಥವ್ರ ಮೇಲೆ ಬಿಡು ಅಂದ್ರೆ ಏನಾಗ್ತದೆ? ಅದಕ್ಕೆ ಯಾವ್ದಾರು ಬರೀತಾರೆ, ಪುತ್ರತ್ವೇನ ಸಂಬಂಧಿತ್ವೇನ ಏನು ಬಂಧ ಅದ ಅದನ್ನ ಕತ್ತರಿಸು, ಭಗವದ್ಭಕ್ತತ್ವೇನ ಸಂಬಂಧ ಅದ ಅದು ಉಳಿಸು ಅಂತ ಕೇಳ್ಕೊಂಡ. ನಾನೇನು ಪಾಂಡವರು ಭಗವದ್ಭಕ್ತರು ಎಂಬ ಜ್ಞಾನ ಏನದ ಅದು ಉಳಿಲಿ, ನನ್ನ ಮಕ್ಕಳು ಅಂತ ಅನ್ನೋ ಜ್ಞಾನ ಏನಿದೆ ಅದನ್ನು ಕತ್ತರಿಸು ಮೊದಲು, ಇದು ಬೇಡ ಅಂತ ಕೇಳ್ಕೊಂಡ. ಅಂದ್ರೆ ಆ ಪಾಶ ಕತ್ತರಿಸೋದು ಅವನೇ, ಬೇರೆ ಇನ್ಯಾರಲ್ಲ. ಅದಕ್ಕೆ ಹೇಳು ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು. ಸರಿ, ಈ ಪ್ರೀತಿಯನ್ನ ನೀವು ಇನ್ನೊಂದು ಕಡೆ ಮಾಡಿದ್ರೆ ಬಿಡಿಸ್ಕೋಬಹುದು ದೇವರಿಂದ, ಇನ್ನೊಂದು ಕಡೆ ಮಾಡಿದ್ರೆ ಆಗ್ತದೆ. ನಾ ಗ್ಯಾರಂಟಿ ಕೊಡ್ತೇನೆ ಅದಕ್ಕೆ. ಇದೇ ಪ್ರೀತಿ ನೀವೇನು ನಮ್ಮ ವಿಷಯಗಳಲ್ಲಿ ಮಾಡ್ತಾ ಇದ್ದೀರಿ, ಮಡದಿ ಮಕ್ಕಳ ಮನೆಯ ಮೇಲೆ ಏನು ಮಾಡ್ತಾ ಇದ್ದೀವಿ, ಮಗಳ ಮೇಲೆ ಮತ್ರಿ, ಆ ಮತ್ರಿ ಮೇಲೆ ಏನು ಮಾಡ್ತಾ ಇದ್ದೀರಿ, ಇದನ್ನ ನೀವು ಒಂದು ಕಡೆ ಮಾಡಿದ್ರೆ ಬಿಡಿಸ್ಕೋಬಹುದು. ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಇದೇ ಅತಿ ಪ್ರೀತಿಯನ್ನ, ಸ್ನೇಹವನ್ನ ಸಜ್ಜನರಲ್ಲಿ ನೀವು ಮಾಡಿ ಬಿಟ್ರೆ ಮೋಕ್ಷದ ಬಾಗಿಲು ತೆರೆದಂತ.
ಇನ್ನೊಂದು ಮ ತೆಗಿತದ, ಮೋಕ್ಷದ ಭಾಗ ತೆಗಿತದ ಅಟ್ಟ. ಈ ಮಗಳ ಮ್ಯಾಲಿನ ತೆಗೆದ್ರಿ ಅಂದ್ರೆ ಆ ಮ ತೆಗಿತದ, ನಾಲ್ಕನೇದು ಮ ತೆಗಿತದ, ಮೋಕ್ಷ ಮುಕ್ತಿ ತೆಗೆದ್ಬಿಡ್ತದ. ಆದ್ರಿಂದ ಮೋಕ್ಷ ದ್ವಾರ ಅಪಾವೃತ. ನೋಡ್ರಿ ಎಷ್ಟು ಸರಳ ನಿರೂಪಣೆ ದೇವ್ರದ್ದು ಅಂದ್ರೆ, ಏನೋ ಶ್ರಮ ಮಾಡ್ಕೊಂಬಾರ, ಕೇಳಿದಾಗ ಶ್ರಮ ಆಗ್ಬಿಡುತ್ತೆ ಅಂದ್ರೆ ಒಳಗೆ ಹೋಲಿಕಿನೋ ಶ್ರಮ ಆಗ್ಬಿಡ್ತಾರೆ. ಅವ ಅಡಿಗೆ ಮಾಡಿದವ ಹೇಳಿದ್ನಂತ, ಭಾಳ ಕಟ್ಪಟ್ಟು ಅಡಿಗೆ ಮಾಡಿನ್ರಿ ಅನ್ನಂತ. ಊಟ ಕೂತ ಒಂದ, ನೀನು ಅಷ್ಟು ಕಟ್ಪಟ್ಟು ಮಾಡಿದ್ರೆ ಇನ್ನು ಉಣ್ಣೋದು ನಾ ಎಷ್ಟು ಕಟ್ಪಟ್ಟು ಉಣ್ಲಿ ಅಂತ ಏನಂತ. ಅದಕ್ಕೆ ಹಂಗೆ ಹೇಳಿಕೋಬಾರ್ದು, ಕಟ್ಪಟ್ಟು ಮಾಡಿ ಅನ್ಬಾರ್ದು. ಇಷ್ಟಪಟ್ಟು ಮಾಡೀವಿ ಅಂತ ಹೇಳಿ ಇಷ್ಟಪಟ್ಟು ಉಣ್ತಾರೆ. ಎಷ್ಟು ಕಷ್ಟಪಟ್ಟು ದೇವ್ರ ಪೂಜಾ ಮಾಡಿದೆ ಅಂತ ಅಂದ್ರೆ ಅಂತಾನೆ. ಕಷ್ಟಪಟ್ಟು ತಗೊಂಡಿ ತಿಳ್ಕೊ, ನೀ ಮಾಡೋ ಮಾಡಿ ನಾ ಎಷ್ಟು ಕಷ್ಟಪಟ್ಟು ತಗೊಂಡಿ ತಿಳ್ಕೊ. ನೀನಂದ್ರೆ ಕುತ್ಕೋಬೇಕಲ್ಲ, ನೀ ಮಾಡೋ ತನಕ ಕಷ್ಟ ಪಡೋ ತನಕ ನಾ ಕೂತಿರ್ಬೇಕಲ್ಲ. ಅಭಿಷೇಕ ಮಾಡಿ ಬರೆಸ್ತಾರ ಕೂಡ್ಸ್ಬಿಡೋದು ದೇವ್ರ ತಂಡ್ಯಾಗ ಕೂಡ್ ಅಂತ ಹೇಳಿ. ಅದಕ್ಕೆ ಹಾಗೆ ಮಾಡಬಾರ್ದು. ಸಯೇವ ಸಾಧುಷುಕೃತಃ ಮೋಕ್ಷದ್ವಾರ ಅಪಾವೃತಂ. ಇದೇ ಪ್ರೀತಿಯನ್ನ ಸಜ್ಜನರಲ್ಲಿ ಹಾಕಿದರೆ ಅದು ಮೋಕ್ಷದ ಬಾಗಿಲು ತೆರೆದಂತೆ. ಅಂದು ಕೂಡಲೇ ಪ್ರಶ್ನೆ ಅವಳು, ಕಿಂ ಲಕ್ಷಣಾ ಸಾಧವ ಏನ ತತ್ಸಂಗ ಭಕ್ತಿ ಜ್ಞಾನ ದ್ವಾರ ಮುಕ್ತಿ ಸಾಧನಂ ಸ್ಯಾತ್. ವಿಜಯಧ್ವಜ ತೀರ್ಥರಂತಾರಲ್ಲ, ಕಿಂ ಲಕ್ಷಣ ಸಾಧವ, ಸಾಧುಗಳ ಲಕ್ಷಣ ಏನು, ಸಾಧುಗಳ ಲಕ್ಷಣ ಏನು ಅದನ್ನು ಹೇಳಿ ಮೊದಲೇದು. ಯಾಕಂದ್ರೆ ಯಾರ ಸಂಘವನ್ನೇ ಮಾಡುವುದರಿಂದ, ಯಾರ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸುವುದರಿಂದ ಭಕ್ತಿ ಜ್ಞಾನಗಳ ಮೂಲಕ ಮುಕ್ತಿಗೆ ಸಾಧನವಾಗುತ್ತೋ ಆ ಸಜ್ಜನರ ಲಕ್ಷಣ ಏನು ಅಂತ ಕೇಳಿದಾಗ ಒಂದು 5 ಶ್ಲೋಕದಲ್ಲಿ ಭಗವದ್ಭಕ್ತರ ಲಕ್ಷಣವನ್ನು ಹೇಳ್ತಾರೆ, ಸಜ್ಜನರ ಲಕ್ಷಣ ಹೇಳ್ತಾರೆ. ಎಲ್ಲ ಸಜ್ಜನರು ಭಗವದ್ಭಕ್ತರೆಲ್ಲ ಒಂದೇ. ಆ ಸಜ್ಜನರ ಲಕ್ಷಣವನ್ನ 5 ಶ್ಲೋಕದವ್ರು ಹೇಳ್ಯಾರ. 5 ಶ್ಲೋಕ ಓದ್ತೀನಿ, 1 ಶ್ಲೋಕ ಅರ್ಥ ಆಯ್ತು. ಯಾಕೆ 5 ಶ್ಲೋಕ ಹೇಳಿದ್ರೆ ಹೆಂಗೆ ಇವತ್ತೆ ಮತ್ತೆ. ಅದಕ್ಕೆ ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶ್ಯಾಂತಾಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ನೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ ಮದಾಶ್ರಯಾಃ ಕಥಾಃ ಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮಗತಚೇತಸಃ ಏತೆ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತಾಃ ಸಂಗಃ ತೇಷು ಅಥತೆ ಪ್ರಾರ್ಥ್ಯಃ ಸಂಗದೋಷಹರಾಹಿತೇ. ಈ 5 ಶ್ಲೋಕಗಳಲ್ಲಿ ಅವ್ರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಮೊದಲನೇದ್ದು? ತಿತಿಕ್ಷವಃ. ತಿತಿಕ್ಷಾ ಏನು? ತಿತಿಕ್ಷಾ ಅಂದ್ರೆ ಏನು? ತಿತಿಕ್ಷಾ ಅಂದ್ಕೊಂಡು ತಾಳ್ಮೆ. ಭಯಪಟ್ಟು ಮಾಡಿಬಿಡ್ತೀವಿ, ಅದನ್ನ ಹೇಳ್ಕೊತ ಹೋದ್ರಿ. ತಿತಿಕ್ಷಾ ಅಂದ್ರೆ ತಾಳ್ಮೆ. ಏನು ತಾಳ್ಮೆ? ಅದಕ್ಕೆ ಯಾದವಾರ್ಯರು ಬರೆದದ್ದನ್ನು ಒಂದು ಮಾತು ಹೇಳ್ತೀನಿ ಮೊದಲನೇದ್ದು. ತಿತಿಕ್ಷವಃ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಬರೆದದ್ದು ಏನು ಅಂದ್ರೆ, ಸ್ವೋತ್ತಮಕೃತ ಅಪರಾಧ ಸಹಿಷ್ಣವಃ ತಿತಿಕ್ಷವಃ. ಚೇಂಜ್ ಮಾಡಿಬಿಟ್ರು ಅವರು. ಸ್ವಉತ್ತಮಕೃತ ಅಪರಾಧ, ನಮಗಿಂತಲೂ ಉತ್ತಮರು ಅಪರಾಧವನ್ನ ಮಾಡಿರ್ತಾರೆ. ನಮ್ಮ ವಿಷಯದಲ್ಲಿ ಏನೋ ಅವರು ಅದನ್ನ ಸಹನ ಮಾಡ್ಕೊಳ್ಳೋದೇನದಲ್ಲ, ಇದು ನಿಜವಾದ ತಿತಿಕ್ಷಾ. ನಮ್ಗಿಂತಲೂ ಉತ್ತಮರು ಅವರು ತಿಳಿದೋ ನಮ್ಮ ಮೇಲೆ ಒಂಚೂರು ಅಪರಾಧ ಮಾಡಿಬಿಡ್ತಾರೆ. ಆಗೋದು ಸಹಜರಿ. ಅದು ಆಗೇನು ನಾವು ತಡ್ಕೋತೀವಿ, ಅದು ನಿಜವಾದ ಸಹನ. ಶ್ರೀಮದಾಚಾರ್ಯರು ಇದೇ ಭಾಗವತ ತಾತ್ಪರ್ಯದ 1ನೇ ಸ್ಕಂದಲ್ಲಿ ಹೇಳುವಾಗ ಮಹಾವಿರೋಧ ಕರ್ತುಶ್ಚ ಸಹನಂತು ತಿತಿಕ್ಷಣಂ ಅಂತ ಹೇಳ್ತಾರೆ. ನಮಗೆ ಮಹಾವಿರೋಧ ಮಾಡಿರ್ಲವ, ಅದನ್ನು ತಡ್ಕೊಂಡಿರ್ತೀವಲ್ಲ, ಅದು ನಿಜವಾದ ಸಹನ, ಅದು ತಾಳ್ಮೆ. ನಾವು ವಿರೋಧ ಇನ್ನೂ ವಿರೋಧ ಮಾಡ್ತಾ ಅನ್ನೋದು ಸುದ್ದಿ ಬಂದಿರ್ತದೆ, ಮೊದಲೇ ಇವನೇ ವಿರೋಧ ಮಾಡ್ಕೊಂಡು ಕೂತ್ಬಿಡೋದು. ನೀ ಹೆಂಗೆ ವಿರೋಧ ಮಾಡ್ತಿ? ಅಲ್ಲೂ ಮಾಡೇ ಇಲ್ಲ, ನೀ ಮುಂದೆ ಮಾಡ್ತಿ, ಅದಕ್ಕೆ ಈಗ ನಾ ಮಾಡಿಬಿಡ್ತೀನಿ. ಏನೋ ಆಗ್ತಿರ್ತದೆ. ಅವ್ರು ಆದಾಗ ನಾವು ಅದನ್ನು ಸಹನ ಮಾಡಿಕೊಳ್ಳೋದು, ಅದು ನಿಜವಾದ ತಿತಿಕ್ಷಾ. ತಿತಿಕ್ಷವಃ ಸ್ವಉತ್ತಮ ಕೃತ ಅಪರಾಧ ಸಹಿಷ್ಣವಃ. ಯಾದವಾರ್ಯರ ಪ್ರಕಾರ ಸ್ವೋತ್ತಮರು ಮಾಡಿರುವಂತಹ, ಸ್ವೋತ್ತಮರು ಅಂದ್ರೆ ಯಾರು? ನಮ್ಮ ಮ್ಯಾಲೆ ಯಾರ್ಯಾರು ಇದ್ದಾರೆ ಸ್ವೋತ್ತಮ, ಎಲ್ಲರೂ ಸ್ವೋತ್ತಮರೇ ಅವರು. ಇಷ್ಟ ವಿಚಾರ ಮಾಡ್ರಿ. ನಮ್ಗಿಂತ ಅವೇನ್ರ ಅಧಮ ಇದ್ರೆ ನಮ್ಗಿಂತ ಮೊದಲು ಹುಟ್ಟಿಸ್ತಿರಲಿಲ್ಲ ದೇವರವನ್ನ, ಆಮೇಲೆ ಹುಟ್ಟಿಸ್ತಾವ. ಮೊದಲು ಯಾಕೆ ಹುಟ್ಟಿಸ್ಬೇಕಾಯ್ತು ಅವನ್ನ? ನಮ್ಗಿಂತ ಉತ್ತಮರು ಅನ್ನೋದಕ್ಕೆನ ಮೊದಲು ಅವ್ರು ನುಡಿಸಿ ಅವರ ಉತ್ತಮತ್ವವನ್ನು ಸ್ಥಾಪನೆ ಮಾಡ್ಯಾರ ದೇವರು. ಅದರಿಂದ ಸ್ವೋತ್ತಮ, ನಮ್ಗಿಂತ ಉತ್ತಮರು ಯಾರಿದ್ದಾರೆ ಅವರ ಅಪರಾಧವನ್ನ ಸಹನ ಮಾಡಬೇಕು. ಅಥವಾ ಮಹಾವಿರೋಧ ಕರ್ತುಶ್ಚ ಸಹನಂತು ತಿತಿಕ್ಷಣಂ. ಮಹಾವಿರೋಧವನ್ನ ಮಾಡಲಿ, ಎಷ್ಟೇ ವಿರೋಧವನ್ನ ಮಾಡಿದರೂ ಕೂಡ ನಾವು ಮಾತ್ರ ಅದಕ್ಕೆ ಏನು ಶಬ್ದವನ್ನ ಆಡಬಾರ್ದು, ತಡ್ಕೊಂಡಿರಬೇಕು. ಯಾರೋ ಸ್ವಾಮಿಗಳ ಬಗ್ಗೆ ಕೇಳಿದ್ದೆ. ಸ್ವಾಮಿಗಳು
ಯಾರ್ದೋ ಮನೆಗೆ ಪೂಜೆ ಹೊಂಟಿದ್ರು. ಇದೇ ಊರಾಗ ಆದ ಘಟನೆ, ಅವೆಲ್ಲ ವಿಸ್ತಾರವಾಗಿ ಹೇಳೋದಿಲ್ಲ. ಹೊಂಟಿದ್ರಂತ ಸ್ವಾಮಿಗಳು. ಹೊಂಟೊತ್ನ್ಯಾಗ ಅವ್ರಿಗೆಲ್ಲ ಬೈದಾರ, ಯಾಕೆ ಅಲ್ಲಿ ಹೋಗ್ತೀರಿ, ಯಾಕೆ ಇದನ್ನು ಮಾಡ್ತೀರಿ, ಅವ್ರಿಗೇನು ಸುಮ್ಮ ಒಂದು ಬರಂಗಿಲ್ಲ ಅಂತ ಒಂದು ಮಾತು ಅಂದ್ಬಿಡಿ, ಏನೋ ಒಂದು ಹಿಂಗೆ ಅನ್ಲಿಕ್ಕೆ ಹೋಗ್ರಿ ಅಂತೇನೋ ಅಂದ್ರಂತ. ಸ್ವಾಮಿ ಹೇಳಿದಂತ, ನೋಡಪ್ಪ ಅವ ಮಾಡ್ಯಾನ, ನಾ ಮಾಡ್ಲಿಕ್ಕೆ ಹೋಗಬಾರ್ದು. ಅವ ಮಾಡಿದ್ರೆ ನನಗೇನು ಆಗಂಗಿಲ್ಲ, ಅಕಸ್ಮಾತ್ ನಾ ಏನಾರ ಅಂದ್ಬಿಟ್ರೆ ಅವಂಗೆ ಆಗಿಬಿಡ್ತದೆ, ಅದಕ್ಕೆ ನಾ ಅನ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದಂತ. ಸೂಕ್ಷ್ಮ ಇರ್ತದೆ ಧರ್ಮ ಅಂದ್ರೆ, ಅವ ಯಾರೇನು ವಿರೋಧ ಮಾಡ್ಯಾನ ಮಾಡಲಿ, ಅವ್ನಿಗೆ ಬೇಕಾದ ವಿರೋಧ ಮಾಡಲಿ, ಯಾಕಂದ್ರೆ ನನಗೇನು ಬಾಧಕ ಆಗೋದಿಲ್ಲ. ಅವ ವಿರೋಧ ಮಾಡಿದ್ದಾನೆ ಅನ್ನೋದಕ್ಕೆ ನಾ ಏನಾದರೂ ಒಂದು ಶಬ್ದ ಅಂದ್ಬಿಟ್ರೆ ರಾಮದೇವ್ರ ಸತ್ಯ ಮಾಡಿಬಿಟ್ರು ಅಂದ್ರೆ ಸತ್ತ ಹೋಗ್ತಾನೆ. ಯಾಕಂದ್ರೆ ಸುಳ್ಳಾಗೋ ಚಾನ್ಸ್ ಇಲ್ಲ. ರಾಮದೇವ್ರ ಸತ್ಯವಂತರ ಅವ್ರು ನುಡಿಸಿಬಿಟ್ರು ಅಂದ್ರೆ ಅದು ಆತು ಅಂದ್ರೆ ಅವ್ನು ಕೃಷ್ಣಾರ್ಪಣ, ಅದಕ್ಕೆ ನಾ ಏನೂ ಅನ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಂತ. ಇದನ್ನ ಮಹಾವಿರೋಧ ಕರ್ತುಶ್ಚ ಸಹನಂತೂ ತಿತಿಕ್ಷಣಂ. ಮಹಾವಿರೋಧ ಮಾಡಿದಾಗಲೂ ಕೂಡ ಸಹನ ಮಾಡಿಕೊಂಡ್ರೆ ಅದು ನಿಜವಾದ ತಿತಿಕ್ಷ ಅಂತ ಕರೀತಾರೆ. ತಿತಿಕ್ಷವಾಹ ಕಾರುಣಿಕಾಹ. ಕಾರುಣಿಕಾಹ ಅಂದ್ರೆ ಯಾರು? ನೀಚೇಶು ಸತ್ಸು ಕಾರುಣಿಕಾಹ. ನಮ್ಗಿಂತ ತೆಳಗಿನವರು ಅಪರಾಧ ಮಾಡಿರ್ತಾರೆ, ತಿಳಿಯಂಗಿಲ್ಲ ಬಿಡಂಗಿಲ್ಲ, ಏನೋ ಅಜ್ಞಾನ ಮಾಡಿರ್ತಾವ. ಇರು ಆತ್ ಹೋಗ್ಬಿಡು ಅಂತ ಇಷ್ಟು ಅಂದ್ಬಿಟ್ಬಿಡ್ಬೇಕ್ರಿ. ಇದನ್ನ ಹೆಂಗೆ ಅಪರಾಧ ಮಾಡಿದೆ ನೀನು ಅಂತ ಹೇಳಿ ಕೂಡಿಸಿ ದಂಡ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಉತ್ತಮರು ಅಪರಾಧ ಮಾಡಿದಾಗ ಸಹನ, ನೀಚರು ಅಪರಾಧ ಮಾಡಿದಾಗ ಕರುಣೆಯನ್ನು ತೋರಿಸಿದ್ರೆ ಅವ ಸಜ್ಜನ. ಇನ್ನ ಸುಹೃದ ಗೆಳೆಯರು ಅಲ್ರಿ, ಗೆಳೆಯ ಹೆಂಗಾಗಬೇಕು? ಉತ್ತಮರು ಅಧಮರು ಅಂತ ಆದ ಮೇಲೆ ಗೆಳೆಯರ ಉತ್ತಮರು ಅಂತ ಹೇಳಿಕತ್ತೀರಿ ಬಾಯಿಂದ, ತೆಳಗಿನವರು ಅಂತ ಹೇಳಿಕತ್ತೀರಿ, ಮತ್ತೆ ಹೆಂಗೆ ಅಂದ್ರೆ ಅದಕ್ಕೆ ಸ್ವಸಮಾನಾಂ ಸರ್ವದೇಹಿನಾಂ ಸುಹೃದ ಯಾರು ಬರೀತಾರೆ. ಯಾರಿಗೆ ಗೆಳೆಯ ಅಂದ್ರೆ ನಮ್ಮ ಸಮಾನರಾದವರು ಯಾರಿದ್ದಾರೆ ಅವರಿಗೆಲ್ಲ ನಾವು ಹೆಂಗಿರ್ಬೇಕು? ಗೆಳೆಯಂದ್ರಂತೆ ವರ್ತಿಸಬೇಕು. ಇದು ಸಜ್ಜನರ ಲಕ್ಷಣ. ಅಜಾತಶತ್ರವ, ಅದಕ್ಕೆ ಸತ್ಸು ನ ಜಾತಃ ಶತ್ರು ಯೇಷಾಂತೆ ತಥಾ. ಸಜ್ಜನರ ವಿಷಯದಲ್ಲಿ ಯಾರು ಶತ್ರುಗಳು ಹುಟ್ಟಿಲ್ಲ ಅಂತ ಶತ್ರುಗಳು ಇರಬಾರ್ದು ಅಂತ ಸಾಮಾನ್ಯ ಅರ್ಥ. ಆದರೆ ವಿಜಯಧ್ವಜ ತೀರ್ಥರು ಅಜಾತಶತ್ರವ ಅನ್ನೋ ಶಬ್ದಕ್ಕೆ ಒಂದು ಅರ್ಥವನ್ನು ಬರೆದಿದ್ದಾರೆ. ಯಾದವಾರ್ಯರ ಪ್ರಕಾರ ಅಜಾತಶತ್ರವ ಅಂದ್ರೆ ನಮಗೆ ಶತ್ರುಗಳು ಹುಟ್ಟಿರಬಾರದು ಅಂತ ತಾತ್ಪರ್ಯ. ಅದಕ್ಕೆ ಶತ್ರವ ನ ಜಾತಾಹ ಅಂತ ಇಷ್ಟ ಅರ್ಥ, ಶತ್ರುಗಳು ಹುಟ್ಟಿಲ್ಲ. ಹಿಂಗೆ ಅರ್ಥ ಮಾಡಬೇಡ್ರಿ, ಚೇಂಜ್ ಮಾಡೋಣಂತ. ಏನು ಮಾಡೋಣಂತ? ಜಾತಶತ್ರವ ಅಂತ ಒಂದು ಶಬ್ದ ಬಿಡಿಸ್ಕೊಳ್ಳೋಣಂತ. ಜಾತಶತ್ರವ ಅಂದ್ರೆ ಏನು? ಯದಾ ವಯಂ ಜಾತಾಹ ತದೈವ ಜಾತಾಹ. ಯಾವಾಗ ನಾವು ಹುಟ್ಟಿವಿ ಆಗ ಅವರು ಹುಟ್ಟ್ಯಾರ. ಯಾರಪ್ಪ ಅವರು? ನಾವು ಹುಟ್ಟಿದಾಗ ಹುಟ್ಟಿದಂಥವು ಯಾರಪ್ಪ? ಅವ ಹುಟ್ಟಿದಾಗ ಅಡ್ತಮ್ಮ ಬೆಳಿತಾ ಬೆಳಿತಾ ದಾಯಾದಿ ಅಂತ ಆಗಿರ್ತದೆ. ನಾವು ಹುಟ್ಟಿದಾಗ ಹುಟ್ಟಿದವ್ರು ಯಾರು? ನಿಮ್ಮ ಜೊತೆಗೆ ಹುಟ್ಟಿದವರು ಕಾಮಣ್ಣ ಕ್ರೋಧಣ್ಣ, ಇನ್ಯಾರಿಲ್ಲ ಇಲ್ಲಿ. ಮತ್ತೆ ಜಾತಶತ್ರವ ಅಂದ್ರೆ ಯದಾ ವಯಂ ಜಾತಾಹ, ಯಾವಾಗ ನಾವು ಹುಟ್ಟಿವಿ ಆಗ ಹುಟ್ಟಿದವರು ಯಾರವರು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು. ಅವರು ಇಲ್ಲದಾಗ ನೋಡ್ಕೋಬೇಕು. ಅಜಾತಶತ್ರವ ಅಂತ ಅರ್ಥ ಮಾಡ್ರಿ ಅಂತ ವಿಜಯಧ್ವಜ ತೀರ್ಥರು ಬರೀತಾರೆ. ದೇಹದೊಂದಿಗೆ ಹುಟ್ಟಿ ಬರುವಂತಹ ಕಾಮಕ್ರೋಧಾದಿಗಳನ್ನ ಗೆದ್ದವರು, ಇಲ್ಲಾರ್ದವರು ಅಂತ ಅರ್ಥ. ಅದಕ್ಕೆ ಅಜಾತಶತ್ರವ. ಶಾಂತಾಹ, ಶಾಂತರು ಅಂದ್ರೆ ಏನು ಗಲಾಟೆ ಮಾಡೋದಿಲ್ಲ, ಅವರು ಶಾಂತ ಕೂತಿರ್ತಾರೆ, ಆ ಅರ್ಥ ಅಲ್ಲ ಶಾಂತರು ಅಂದ್ರೆ. ಶಾಂತಾಹ ಅಂದ್ರೆ ನಾರಾಯಣೆ ನಿಷ್ಠಾವಂತಹ. ಶಾಂತ ಅನ್ನೋ ಶಬ್ದಕ್ಕೆ ಹರಿನಿಷ್ಠೆ ಅದು ಸ್ವಭಾವ. ನೆನಪಿಟ್ಟುಕೊಳ್ರಿ, ಶಾಂತಾಹ ಎಂಬೋ ಶಬ್ದಕ್ಕೆ ಭಗವಂತನಲ್ಲಿ ನಿಷ್ಠೆ ಏನು ಮಾಡ್ತಾರಲ್ಲ ಅದು ಅವರ ಸ್ವಭಾವವಾಗಿರಬೇಕು, ತಾತ್ಕಾಲಿಕವಾಗಿ ಬಂದದ್ದಲ್ಲ. ಏನೋ ನನಗೆ ಅನುಕೂಲ ಬಂದದ ಅದಕ್ಕೆ ಹರಿನಿಷ್ಠಾ ಮಾಡ್ಲಿಕ್ಕತ್ತೀನಿ, ನಂಗೆ ಅನುಕೂಲ ಆಯ್ತು ಅಂದ್ರೆ ಹರಿನೂ ಇಲ್ಲ ನಿಷ್ಠಾನೂ ಇಲ್ಲ, ಹರಿದು ಹೋಯ್ತು ಅಂತ ಅನ್ನೋ ಹಂಗಿರಬಾರ್ದು. ಹರಿನಿಷ್ಠೆ ಹರಿದು ಹೋಯಿತು ಅಂತ ಹಿಂಗಾಗಬಾರ್ದು. ಹರಿನಿಷ್ಠೆ ಇದು ಸ್ವಭಾವ ಇರಬೇಕು. ನೋಡ್ರಿ, ದೊಡ್ಡವ್ರದ್ದು ಉದಾಹರಣೆ ಕೊಡ್ಲಿಕ್ಕತ್ತೀನಿ ಖರೆ ಅಂದ್ರೆ ಅದೇ ನಮ್ಮ ಯೋಗ್ಯತಾ ಅಲ್ಲ. ಅವ ಶಿಶುಪಾಲ ಕೃಷ್ಣಗೆ ಬೈದ್ರೆ ಭೀಮಸೇನ ಕೂತವ ಎದ್ದು ನಿಂತ್ರೆ, ಭೀಷ್ಮಾಚಾರ್ಯ ಕೇಳಿ ಯಾಕೆ ಎದ್ದು ನಿಂತಿ ಅಂತ ಕೇಳಿದ್ರು. ಏನಾಯ್ತು ಅಂತ ಕೇಳಿದ್ರು. ಅವ ಹರಿಗೆ ಬೈಲಿಕತ್ತಾನ. ಬೈಯೋವ ಬೈಸ್ಕೊಳವ, ನೀನೇನು ಸಂಬಂಧದ? ನೋಡ್ರಿ, ನಮ್ಮಲ್ಲಿ ಯಾವಾಗಲೂ ಹೆಂಗ ಇರ್ತದೆ. ಅವರಿಬ್ರು ಹೊಡೆದಾಡ್ಕೊಳಿಕತ್ತೀರಂದ್ರೆ ಹಿಂಗೊತ್ತಿರ್ತಾನ ಅಂತ ಹೊಡಿ 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 ನೀವು ಇವಂಗೇನು ಆಗ್ಬೇಕಾಗಿಲ್ಲೇ ಇಲ್ಲ. ಶಿಶುಪಾಲ ಕೃಷ್ಣನಿಗೆ ನಿಂದನೆ ಮಾಡಿದರೆ ಭೀಮಸೇನ ಎದ್ದು ನಿಂತ. ಭೀಷ್ಮರಂತಾರೆ ಯಾಕೆ ಎದ್ದು ನಿಂತಿ? ಅವ ಹರಿನಿಂದನೆಯನ್ನು ಮಾಡ್ತಾ ಇದ್ದಾನೆ. ಅದು ನಿಷ್ಠ. ಇದು ಸ್ವಭಾವತಃ ಸಹಜವಾದ ನಿಷ್ಠೆ. ಹರಿನಿಂದನೆಯನ್ನ ನಾನು ಮಾಡೋದಲ್ಲ, ಯಾರು ಮಾಡಿದ್ರು ಬಿಡಂಗಿಲ್ಲ, ಇದು ನಿಷ್ಠ. ನಾನಂತರೂ ಅನ್ಯಾಯ ಮಾಡೋದಿಲ್ಲ, ನಾನಂತರೂ ವೃತ್ತ ಧರ್ಮಗಳನ್ನು ಬಿಡೋದಿಲ್ಲ, ಇನ್ನೊಬ್ಬರಿಗೂ ಮಾಡದೆ ನೀ ಮಾಡಬೇಕು ಅಂತ ಹೇಳ್ತೀನಿ, ಬಿಡೋದಿಲ್ಲ. ಇದೇನಂತಾರೆ? ಅದಕ್ಕೆ ಹರಿನಿಷ್ಠೆ ಅಂತಾರೆ. ನಾ ಅನ್ಯಾಯ ಮಾಡೋದಿಲ್ಲ, ಇನ್ನೊಬ್ಬರು ಅನ್ಯಾಯ ಮಾಡ್ಲಿಕ್ಕೆ ಬಿಡೋದಿಲ್ಲ.
ನಾ ಧರ್ಮಾಚರಣೆಗಳನ್ನು ಬಿಡೋದಿಲ್ಲ, ಇನ್ನೊಬ್ಬರು ಧರ್ಮಾಚರಣೆ ಬಿಡ್ತಾರಂದ್ರೆ ಬಿಡ್ಲಿಕ್ಕೆ ಬಿಡೋದಿಲ್ಲ. ಇದೇನು ಕರಿಬೇಕು? ನಿಷ್ಠ ಅಂತ ಕರಿಬೇಕು. ಅದಕ್ಕೆ ವಿಜಯದಶಮಿ ತೀರ್ಥ ಹಂಗೆ ಅರ್ಥ ಮಾಡ್ತಾರೆ. ಶಾಂತಾಹ ಶ್ರೀನಾರಾಯಣೇ ನಿಷ್ಠಾವಂತಹ. ಸರಿ, ಶಾಂತಾಹ. ಇನ್ನೇನು? ಸಾಧವ ಸಾಧುಭೂಷಣ. ನೋಡ್ರಿ ಎಷ್ಟು ಸ್ವಾರಸ್ಯದ ಅಂದ್ರೆ ಇವರನ್ನ ಸಾಧವ ಅಂತ ಕರಿಬೇಕು. ಇಷ್ಟು ಗುಣ ಇದ್ರೆ ಕೊನೆಗೊಂದು ಮಾತು ಹೇಳು, ಸಾಧುಭೂಷಣ. ಇವ್ರು ಹೆಂಗಿರ್ತಾರೆ ಅಂದ್ರೆ ಸಜ್ಜನರಿಗೆ ಇವರು ಭೂಷಣ. ನೋಡಿದ್ಕೊಳ್ಳೆ ಬರೋ ಅರ್ಥನ ಮತ್ತೆ ಹಂಗಲ್ಲ ಅಂತಾರೆ. ಇದು ಹಂಗ ಅರ್ಥ ಅಲ್ಲ. ಅದಕ್ಕೆ ಮತ್ತೇನು ಅಂದ್ರೆ ಯಾದವಾರ್ಯರ ಪ್ರಕಾರ ಸಾಧು ಪ್ರಶಸ್ತಂ ಕರ್ಮ ಭೂಷಣಂ ಈಶಾಂತೆ. ಪ್ರಶಸ್ತವಾದ ಕರ್ಮವನ್ನ ಮಾಡಬೇಕು, ಅವರನ್ನ ಸಾಧುಭೂಷಣ ಅಂತ ಕರಿಬೇಕಂತ. ಸಾಧುಭೂಷಣ ಅನ್ನೋ ಶಬ್ದಕ್ಕೆ ಅರ್ಥ ಸಾಧು ಅಂದ್ರೆ ಪ್ರಶಸ್ತವಾದ ಕರ್ಮ, ಅದುವೇ ಭೂಷಣವಾಗಿ ಉಳ್ಳವರು. ಕರ್ಮ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಮಾಡ್ಕೊಳ್ಳೋ ಹಂಗಿಲ್ಲ, ಪ್ರಶಸ್ತ ಮಾಡೋದೇ. ಊಟ ಮಾಡ್ಬೇಕಾದ್ರೆ ಪ್ರಶಸ್ತ ಊಟ ಅಂತ ಮಾಡ್ತಿರ್ತೀವಿ ಇಲ್ಲೂ. ಊಟ ಮಾಡ್ಬೇಕಾದ್ರೆ ಪ್ರಶಸ್ತ ಊಟ ಅಂತ ಮಾಡ್ತೀವಿ. ಸಂಧ್ಯಾವಂದನೆ ಮಾಡ್ಬೇಕಾದ್ರೂ ಪ್ರಶಸ್ತ ಸಂಧ್ಯಾವಂದನೆ. ದೇವರ ಪೂಜೆ ಮಾಡ್ಬೇಕಾದ್ರೂ ಪ್ರಶಸ್ತ ದೇವರ ಪೂಜಾ. ಸಂಕೋಚ ಇಲ್ಲ, ಎಷ್ಟು ಮಾಡಬೇಕು ಅಷ್ಟ ಮಾಡಬೇಕು. ರಘುತ್ಮಾಚಾರ್ಯ ಮುಸರದಾಗ ಶಾಲೆ ಗ್ರಾಮ ತಲೆ ಮೇಲೆ ಒಂದು ಲೋಟ ನೀರು ಸುರಿವಿ ಕೂತಿರಿ, ಇಲ್ಲೇ ಬರ್ತೀನಿ ಅಂತ ಹೇಳಿ ಹಂಗ. ಇದನ್ನ ಯಾದವಾರ ಪ್ರಕಾರ, ಯಾದವಾರ ಏನಂದ್ರು ಸಾಧು ಈಸ್ ಈಕ್ವಲ್ ಟು ಪ್ರಶಸ್ತಂ. ಸಾಧು ಅನ್ನೋ ಶಬ್ದಕ್ಕೆ ಪ್ರಶಸ್ತ ಅಂತ ಅರ್ಥ. ಕರ್ಮ ಕರ್ಮ ಭೂಷಣವಾಗಿದೆ. ಪ್ರಶಸ್ತವಾದ ಕರ್ಮವೇ ಯಾರ ಆಭರಣವಾಗಿದೋ ಅವರು ಸಾಧುಭೂಷಣ ಅಂತ ಅರ್ಥ ಮಾಡ್ರಿ ಅಂದ್ರು ಯಾದವಾರ. ವಿಜಯಧ್ವಜ ತೀರ್ಥ ಸ್ವಲ್ಪ ಚೇಂಜ್ ಮಾಡ್ತಾರೆ. ಏನು ಅಂದ್ರೆ ಸಾಧು ಅಂದ್ರೆ ಉಚಿತವಾದದ್ದು ಅಂತ ಅರ್ಥ. ಸಾಧು ಅನ್ನೋ ಶಬ್ದಕ್ಕೆ ಉಚಿತ, ಯೋಗ್ಯವಾದದ್ದು. ಯಾವುದು? ಭಗವದ್ಭಕ್ತಿ. ಯೋಗ್ಯವಾದ ಭಗವದ್ಭಕ್ತಿಗೆ ಯಾರಿಗೆ ಭೂಷಣವಾಗ್ಯದೋ ಅವರು ಸಾಧುಭೂಷಣ ಅಂತ ವಿಜಯಧ್ವಜ ತೀರ್ಥ ಅರ್ಥ ಬೇರೆ ಮಾಡ್ತಾರೆ. ಸಾಧು ಉಚಿತ ಭಗವದ್ಭಕ್ತಿ ಶೈವ ಭೂಷಣಂ ಏಷಾಂತೆ ಸಾಧುಭೂಷಣ. ಯೋಗ್ಯವಾದ ಭಗವದ್ಭಕ್ತಿಯನ್ನೇ ನಾವು ಮಾಡ್ತೀವಿ, ಇದೇ ನಮಗೆ ಆಭರಣ, ಇನ್ಯಾವುದು ಆಭರಣ ಅಲ್ಲ. ಅಲ್ಲೊಂದು ಸಂಸ್ಕೃತದೊಳಗೊಂದು ಸುಭಾಷಿತ ಅದ. ಏನಂತಾರೆ? ಕಿವಿಗೆ ಆಭೂಷಣ ಯಾವುದು, ಕೈಗೆ ಆಭರಣ ಯಾವುದು, ಹಿಂಗೊಂದು ಶ್ಲೋಕ ಅದ ರೀ. ಅದಕ್ಕೆ ಕಿವಿಗೆ ಆಭರಣ ಹರಿಕಥೆ, ಕೈಗೆ ಆಭರಣ ದಾನ ಧರ್ಮಗಳು, ಹೀಗೆಲ್ಲ ಯಾವ್ದ್ಯಾವ್ದಕ್ಕೆ ಯಾವ್ದ್ಯಾವ್ದು ಆಭರಣ ಅಂತ ತಿಳ್ಕೊಂಡು ಹೇಳಿ ಬಂದದಕ್ಕೆ ಇಲ್ಲಿ ನಮಗೆ ಆಭೂಷಣ ಯಾವುದು ಅಂದರೆ ಭಗವದ್ಭಕ್ತಿಗೆ ಆಭೂಷಣ. ಭಗವದ್ಭಕ್ತಿ ಇದ್ದದ್ದಕ್ಕಾಗಿ ಭಗವದ್ಭಕ್ತಿ ಹುಟ್ಲಿ ಎನ್ನುವುದಕ್ಕಾಗಿ ಪ್ರಶಸ್ತ ಕರ್ಮಗಳನ್ನು ಏನು ಮಾಡ್ತೀವಿ, ಇದು ಸಾಧುಭೂಷಣ. ಎರಡೂ ಕೂಡಿಸ್ಬಿಡ್ಬೇಕು. ಯಾದವಾರ್ಯರು ಹೇಳಿದ್ದನ್ನು ವಿಜಯಧ್ವಜ ತೀರ್ಥ ಹೇಳಿದ್ದನ್ನು ಮಾಡೋದು ಯಾಕ? ಭಕ್ತಿ ಅದ, ಅದಕ್ಕೆ ಸತ್ಕರ್ಮ ಕರ್ಮವನ್ನು ಪ್ರಶಸ್ತ ಮಾಡ್ತೀವಿ, ಅದರಿಂದ ಮತ್ತೆ ಭಕ್ತಿ ಬರಲಿ ಅಂತ ಮಾಡಬೇಕು. ಇಷ್ಟು ಸಾಧುಭೂಷಣ ಅಂತ 1ನೇ ಶ್ಲೋಕದ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ ವಸ್ತು.